ಓಕೆ ಫೈನ್. ಪ್ರೈಸ್ ಎಲ್ಲ ನಿನ್ನೆ ನಾವು ಯಾವುದ್ರ ಬಗ್ಗೆ ತಿಳ್ಕೊಂಡಿದ್ದೋ? ಯಾವುದ್ರ ಬಗ್ಗೆ? ದೀಕ್ಷಾಸ್ಥಾನ. ದೀಕ್ಷಾಸ್ಥಾನ. ಓಕೆ, ಇವತ್ತು ದೀಕ್ಷಾಸ್ಥಾನ ಭಾಗ 2. ಭಾಗ 2. ದೀಕ್ಷಾಸ್ಥಾನ ಭಾಗ 2. ಎಸ್, ನಿನ್ನೆ ನಾವು ತಿಳ್ಕೊಂಡಿದ್ದು ದೀಕ್ಷಾಸ್ಥಾನ ಅಂದರೆ ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಹೋಗೋದು ಅಲ್ವಾ? ಒಬ್ಬ ವ್ಯಕ್ತಿ ನರಕದಿಂದ ತಪ್ಪಿಸಿ ಭೂಮಿಯಲ್ಲಿರುವ ಮನುಷ್ಯನನ್ನು, ಇದು ಭೂಮಿ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ, ಅವನಿಗೊಂದು ಜೀವನ ಇದೆ, ಅವನನ್ನು ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಕಳುಹಿಸಿಕೊಡೋದೇ ದೀಕ್ಷಾಸ್ಥಾನ. 3 ರೀತಿಯಾದ ದೀಕ್ಷಾಸ್ಥಾನಗಳನ್ನು ನಾವು ನೋಡಿದ್ದೀವಿ. ಆ 3 ರೀತಿಯಾದ ದೀಕ್ಷಾಸ್ಥಾನಗಳನ್ನು ಯಾವ ಉದ್ದೇಶಕ್ಕಾಗಿ ನಾವು ಪಡ್ಕೊಳ್ಬೇಕು? ಬೈಬಲ್ ಏನು ಹೇಳ್ತಾ ಇದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಈ 3 ದೀಕ್ಷಾಸ್ಥಾನಗಳನ್ನು ನಾವು ಪಡ್ಕೊಳ್ಬೇಕಾ ಅನ್ನೋದು ಬೈಬಲ್ ಏನು ಹೇಳ್ತಾ ಇದೆ ನೋಡೋಣ. ಈ ದೀಕ್ಷಾಸ್ಥಾನ ಪಡೆಯುವ ಉದ್ದೇಶ ಏನು ಅಂತ ನಾವು ನೋಡ್ತಾ ಹೋದರೆ, ಹೃದಯ ಪರಿವರ್ತನೆ, ಉದ್ದೇಶ ಹೃದಯ ಪರಿವರ್ತನೆ. ಎರಡನೇದು ಮನ ಪರಿವರ್ತನೆ. ಎಲ್ಲ ಒಂದೇ ಅರ್ಥನೇ, ಬಟ್ ಅದರ ಪದಗಳು ಬೇರೆ ಬೇರೆ. ಮನ ಪರಿವರ್ತನೆ. ಮೂರನೇದು ಮಾನಸಾಂತರ ಹೊಂದೋದು. ನಾಲ್ಕನೇದು ಪಾಪದ ಮಲಿನತೆಯಿಂದ ಹೊರಬರೋದು. ಪಾಪದ ಮಲಿನತೆಯಿಂದ ಹೊರಬರುವುದು. ಐದನೇದು ತನ್ನ ಆತ್ಮವನ್ನು ರಕ್ಷಿಸಿಕೊಂಡು ದೇವರ ಮಗು ಎನಿಸಿಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ದೇವರ ಮಗು ಎನಿಸಿಕೊಳ್ಳೋದು, ಇದು ನಾವು ಬದುಕಿರಬೇಕಾದ್ರೆ ಮಾತ್ರ ನಡಿಬೇಕಿದು. ನಾವು ಬದುಕಿರಬೇಕಾದ್ರೆ ಮಾತ್ರ ಈ ಎಲ್ಲ ಕಾರ್ಯಗಳು ನಡಿಬೇಕು. ನಾವು ಸತ್ತ ಮೇಲೆ ನಾವು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈ ದೀಕ್ಷಾಸ್ಥಾನ ಪಡೆದುಕೊಳ್ಬೇಕಾ ಅಂತ ಹೇಳಿದ್ರೆ, ಹೌದು, ಖಂಡಿತವಾಗ್ಲೂ ನಾವು ಪಡ್ಕೊಳ್ಬೇಕು. ಏಕೆ ಅಂತ ಹೇಳಿದ್ರೆ, ಅದನ್ನು ನಾವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿಗೋಗ್ಲಿಕ್ಕೆ ಸಾಧ್ಯ ಇಲ್ಲ? ಪರಲೋಕಕ್ಕೆ ಹೋಗ್ಲಿಕ್ಕೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ವಿಷಯ, ಇದೆಲ್ಲ ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಇದೆಲ್ಲದರ ಒಂದು ಏನು ಹೇಳ್ತಾರೆ ಸೂಚನೆಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಬೈಬಲಲ್ಲಿ ಸಿಗುತ್ತೆ. ಬೈಬಲಲ್ಲಿ ಎಲ್ಲ ಸೂಚನೆಗಳು ಪವಿತ್ರಾತ್ಮರು ಬರೆದಿಟ್ಟಿದ್ದಾರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್.
ಆದರೆ ಬೈಬಲನ್ನೇ ಟ್ವಿಸ್ಟ್ ಮಾಡಿ ಬೈಬಲಲ್ಲಿರುವಂಥ ಅರ್ಥವನ್ನ ಬಿಟ್ಟು ತನಗೆ ಇಷ್ಟವಾಗುವ ರೀತಿಯಲ್ಲಿ ಈ ದಿನದಲ್ಲಿ ನಡ್ಕೊಳ್ತಾ ಇದ್ದಾರೆ, ಬೋಧಕರು ನಡ್ಕೊಳ್ತಾ ಇದ್ದಾರೆ. ತಮಗೆ ಇಷ್ಟ ಆಗ್ಬೇಕಷ್ಟೆ, ತಮಗೆ ಇಷ್ಟ ಆಗಬೇಕು, ಅದರಿಂದ ಲಾಭ ಆಗಬೇಕು. ಲಾಭ ಆಗಂಗಿದ್ರೆ ಮಾತ್ರ ಅವ್ರೇನು ಮಾಡ್ತಾರೆ, ಇದೆಲ್ಲವನ್ನ ತಿಳಿಸ್ತಾರೆ. ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವ್ರೇನು ಮಾಡ್ತಾರೆ, ಬೋಧನೆ ಮಾಡ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಬೋಧನೆ ಮಾಡ್ತಾ ಹೋಗ್ತಾರೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೈಬಲ್ ಮುಖಾಂತರ ಅವರು ಒಂದು ಹಣ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎರಡನೇದು ಹೆಸರು ಮಾಡಬೇಕು, ಹೆಸರು ಗಳಿಸುವುದು. ಹೆಸರು ಗಳಿಸುವುದು ಅಂದರೆ ಫೇಮಸ್ ಆಗಬೇಕು. ಏನಾಗಬೇಕು? ಫೇಮಸ್ ಆಗಬೇಕು. ಫೇಮಸ್ ಆಗಬೇಕು. ಹೆಂಗೆ? ವಾವ್ ಬ್ರದರ್, ಹೆಸರುವಾಸಿ ಅಲ್ವಾ? ಕೆಲವು ಜನ ಯಾವ ರೀತಿ ಅಂತ ಹೇಳಿದ್ರೆ, ಬೈಬಲಲ್ಲಿರುವಂಥ ವಾಕ್ಯವನ್ನೇ ತಿರುಚ್ತಾರೆ. ಬೈಬಲಲ್ಲಿರುವ ವಾಕ್ಯಗಳನ್ನೇ ತಿರುಚಿ ಜನರಿಂದ ಶಬಾಷ್ ಅನಿಸ್ಕೊಳ್ತಾರೆ. ಅಂದರೆ ಜನರಿಗೆ ಯಾವ ರೀತಿ ಬೇಕೋ ಆ ರೀತಿ ಅವರು ವಾಕ್ಯಗಳನ್ನು ತಿರುಚ್ತಾ ಹೋಗ್ತಾರೆ. ಆದರೆ ಬೈಬಲ್ ಹೇಳುತ್ತೆ, ಯಾರು ಒಂದು ಸಣ್ಣ ಚುಕ್ಕಿ ಅಕ್ಷರವನ್ನು ಬದಲಾಯಿಸ್ತಾನೋ ಅವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪ ಎನಿಸಿಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾರು ಬೈಬಲಲ್ಲಿ ಹೇಗಿದೆಯೋ ಅದೇ ರೀತಿ ಜನರಿಗೆ ಬೋಧಿಸ್ತಾನೋ ಅವನು ಮಹಾತ್ಮ ಎನಿಸಿಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ದೀಕ್ಷಾ ಸ್ಥಾನದ ಬಗ್ಗೆ ಅನೇಕ ಜನರು ಅವರಿಗೆ ಇಷ್ಟ ಬಂದ ಹಾಗೆ ಅವರು ನಡ್ಕೊಳ್ತಾ ಹೋಗ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅದೇ ರೀತಿ ಬೋಧಿಸ್ತಾನು ಹೋಗ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಬಂದ ರೀತಿಲಿ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಮೊದಲನೇದಾಗಿ ಹಣ ಮಾಡಬೇಕು, ಅವ್ರಿಗೆ ದುಡ್ಡು ಬೇಕು. ನಂತರ ಹೆಸರು ಮಾಡಬೇಕು. ಮೂರನೇದು ಅಧಿಕಾರ ಬೇಕು ಅವರಿಗೆ, ಅಧಿಕಾರ. ಪ್ರೈಸ್ ದಿ ಲಾರ್ಡ್. ಈ ಮೂರು ಕಾರ್ಯಗಳು ಯಾರ ಕಾರ್ಯಗಳು? ಈ ಮೂರು ಕಾರ್ಯಗಳು ಯಾರ್ದು? ಸೈತಾನನ ಲಕ್ಷಣಗಳಿವು. ಇನ್ನೊಂದಿದೆ. ನಾಲ್ಕನೇದು ತನ್ನನ್ನೇ ಹೆಚ್ಚಿಸಿಕೊಳ್ಳೋದು. ಏನು ಹೇಳ್ತಾರೆ ಅದಕ್ಕೆ? ತನ್ನನ್ನೇ ಹೆಚ್ಚಿಸಿಕೊಳ್ಳೋದನ್ನ ಏನು ಹೇಳ್ತಾರೆ? ತನ್ನನ್ನೇ ಹೆಚ್ಚಿಸಿಕೊಳ್ಳೋದು. ಪ್ರೈಸ್ ದಿ ಲಾರ್ಡ್. ಆದರೆ ಬೈಬಲ್ ಏನು ಹೇಳುತ್ತೆ ನೋಡೋಣ. ಇದರ ಪ್ರಕಾರ ಬೈಬಲ್ ಏನು ಹೇಳುತ್ತೆ ನೋಡೋಣ. ತೀತನಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 10ರಿಂದ 13. ಓದಿ, ನಿಧಾನಕ್ಕೆ ಓದಿ. ಇತ್ತೀಚೆಗೆ ಅವಿಧಿಯರು, ಜೊಳ್ಳು ಮಾತಿನವರು ಹಾಗೂ ವಂಚಕ ಬೋಧಕರು ತಲೆ ಎತ್ತಿದ್ದಾರೆ. ಅವರಲ್ಲಿ ಕ್ರೈಸ್ತರಾಗಿರುವ ಯಹೂದ್ಯರು ಸಾಕಷ್ಟು ಮಂದಿ ಇದ್ದಾರೆ. ಇವರ ಬಾಯಿ ಮುಚ್ಚಿಸಬೇಕಾಗಿದೆ, ಏಕೆಂದರೆ ಇವರು ಹಣ ಸಂಪಾದನೆ ಮಾಡಬಾರದ ಬೋಧನೆಯನ್ನು ಮಾಡಿ ಅನೇಕ ಕುಟುಂಬಗಳನ್ನು ಹಾಳು ಮಾಡುತ್ತಿದ್ದಾರೆ. ಕ್ರೇಟ್ನವನೇ ಆದ ಅವರ ಮೋದಿಯೊಬ್ಬನು ಸ್ವಜನರ ವಿಷಯವಾಗಿ ಹೀಗೆಂದಿದ್ದಾನೆ: ಕ್ರೇಟ್ ವಾಸಿಗಳು ಸದಾ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳು ಮತ್ತು ಹೊಟ್ಟೆ ಬಾಕರು.
ಈ ಮಾತು ನಿಜವಾದುದು. ಪ್ರೈಸ್ ಲಾರ್ಡ್. ಓಕೆ, ಬೇರೆ ಯಾರಾದ್ರು ಓದ್ತೀರಾ? ಯಹೂದ್ಯರ ಕಟ್ಟು ಕಥೆಗಳಿಗೂ ಸಾಕು ಬದು, ಸಾಕು ಸಾಕು. ಓಕೆ, ಬೇರೆ ಯಾರಾದ್ರು ಮತ್ತೊಮ್ಮೆ ಓದ್ತೀರಾ ಕ್ಲಿಯರ್ ಆಗಿ? ಇತ್ತೀಚೆಗೆ ಅವಿಧೇಯರು, ಜೊಳ್ಳು ಮಾತಿನವರು ಹಾಗೂ ವಂಚಕ ಬೋಧಕರು ತಲೆ ಎತ್ತಿದ್ದಾರೆ. ಅವರಲ್ಲಿ ಕ್ರೈಸ್ತರಾಗಿರುವ ಯಹೂದ್ಯರು ಸಾಕಷ್ಟು ಮಂದಿ ಇದ್ದಾರೆ. ಇವರ ಬಾಯಿ ಮುಚ್ಚಿಸಬೇಕಾಗಿದೆ, ಏಕೆಂದರೆ ಇವರು ಹಣ ಸಂಪಾದನೆಯ ದುರುದ್ದೇಶದಿಂದ ಮಾಡಬಾರದ ಬೋಧನೆಯನ್ನು ಮಾಡಿ ಅನೇಕ ಕುಟುಂಬಗಳನ್ನು ಹಾಳು ಮಾಡುತ್ತಿದ್ದಾರೆ. ಕ್ರೇಟ್ನವನೇ ಆದ ಅವರ ಪ್ರವಾದಿಯೊಬ್ಬನು ಸ್ವಜನರ ವಿಷಯವಾಗಿ ಹೀಗೆಂದಿದ್ದಾನೆ: ಕ್ರೇಟ್ ನಿವಾಸಿಗಳು ಸದಾ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳು ಮತ್ತು ಹೊಟ್ಟೆಬಾಕರು. ಈ ಮಾತು ನಿಜವಾದುದು. ಈ ಮಾತು ನಿಜವಾದುದು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ 1 ತಿಮೋತಿ 6ನೇ ಅಧ್ಯಾಯ ವಾಕ್ಯ 3ರಿಂದ 5 ಓದಿ. ಯಾರಾದರೂ ನಮ್ಮ ಧಾರ್ಮಿಕ ಉಪದೇಶವನ್ನು ಅನುಸರಿಸದೆ ಪ್ರಭು ಯೇಸು ಕ್ರಿಸ್ತರ ನೈಜ ಬೋಧನೆಯನ್ನು ಒಪ್ಪಿಕೊಳ್ಳದೆ ಭಿನ್ನ ಬೋಧನೆಯನ್ನು ಮಾಡುವುದಾದರೆ ಅಂಥವನು ಅಹಂಭಾವಿ ಹಾಗೂ ಅಜ್ಞಾನಿಯೇ ಸರಿ. ಅಂಥವನಿಗೆ ಒಣ ವಾಗ್ವಾದಗಳಲ್ಲಿ ಮತ್ತು ಬರಡು ಮಾತುಗಳಲ್ಲಿ ಬಲು ಹಂಬಲ. ಇವುಗಳು ಅಸೂಯೆ, ಕಲಹ, ದೂಷಣೆ, ಅನುಮಾನ ಮತ್ತು ಕಚ್ಚಾಟಗಳಿಗೆ ಎಡೆಮಾಡಿಕೊಡುತ್ತದೆ. ಮತಿಗೆಟ್ಟ ಅಂಥವರಲ್ಲಿ ಸತ್ಯವೆಂಬುದೇ ಇರದು. ಧಾರ್ಮಿಕ ಸೇವೆಯು ಧನಗಳಿಕೆಯ ಸಾಧನವೆಂದೇ ಇವರ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಧನಗಳಿಕೆ ಮಾಡುವುದಕ್ಕಾಗಿ ಅನೇಕ ಜನರು ಏನು ಮಾಡ್ತಾ ಇದ್ದಾರೆ? ಬೈಬಲ್ನ ಕೈಯಲ್ಲಿ ಹಿಡಿದಿದ್ದಾರೆ. ಅನೇಕ ಜನರು ಹಣಕ್ಕಾಗಿ ಬೈಬಲ್ನ ಕೈಯಲ್ಲಿ ಹಿಡಿದಿದ್ದಾರೆ. ಅನೇಕ ಜನರು ಅಧಿಕಾರಕ್ಕಾಗಿ ಬೈಬಲ್ ಕೈಯಲ್ಲಿ ಹಿಡಿದಿದ್ದಾರೆ. ಅನೇಕ ಜನರು ತಾನು ಹೆಸರು ಮಾಡಬೇಕು, ಹೇಗಾದರೂ ಮಾಡಿ ತಾನೊಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಕಾರಣಕ್ಕೆ ಬೈಬಲ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇನ್ನು ಕೆಲವು ಜನರು ತನ್ನನ್ನೇ ಹೆಚ್ಚಿಸಿಕೊಳ್ಳಲಿಕ್ಕೆ, ಲೋಕದಲ್ಲಿ ತನ್ನನ್ನೇ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಬೈಬಲ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಅವರೆಲ್ಲರಿಗೂ ಒಂದು ಕಾಲ ಇದೆ, ಒಂದು ಸಮಯ ಇದೆ. ಆ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ಅವರು ಎಷ್ಟು ಆತ್ಮಗಳು ನೋಡಿ, ತೀತನಿಗೆ ಬರೆದ ಪತ್ರ 10ನೇ ಅಧ್ಯಾಯದಲ್ಲಿ ನಾವು ನೋಡಿದೋ, 1ನೇ ಅಧ್ಯಾಯ, ತೀತನಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ಓದ್ತಾ ಇದ್ದೀವಿ. ಅಲ್ಲಿ ಏನು ಹೇಳ್ತಾ ಇದೆ? ಈ 11ನೇ ವಾಕ್ಯ, ಇವರ ಬಾಯಿ ಮುಚ್ಚಿಸಬೇಕಾಗಿದೆ, ಏಕೆಂದರೆ ಇವರು ಹಣ ಸಂಪಾದನೆಯ ದುರುದ್ದೇಶದಿಂದ ಮಾಡಬಾರದ ಬೋಧನೆಯನ್ನು ಮಾಡಿ ಅನೇಕ ಕುಟುಂಬಗಳನ್ನು ಹಾಳು ಮಾಡುತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಆತ್ಮಗಳನ್ನು ಇವರು ಹಾಳು ಮಾಡ್ತಾ ಇದ್ದಾರೋ ಅದೆಲ್ಲದಕ್ಕೂ ದೇವರು ಲೆಕ್ಕ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ನೀವು ಕೂಡ ಯಾರಿಗಾದರೂ ಏನಾದರೂ ಒಂದು ವಿಷಯ ಬೋಧಿಸಬೇಕು ಅಂತ ಹೇಳಿದ್ರೆ ಬಹಳ ಭಯಭಕ್ತಿಯಿಂದಲೂ ಬೈಬಲಲ್ಲಿ ಏನಿದೆಯೋ ಅದರಂತೆಯೇ ನೀವು ಬೋಧಿಸಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲ ನನಗೆ ನಾನು ಹುಟ್ಟದಾಗಿಂದ ಬೈ ಬರ್ತ್ ನಾನು ಕ್ರಿಶ್ಚಿಯನ್ನು, ಸೊ ಹಾಗಾಗಿ ನಾನು ಏನು ಹೇಳ್ತೀನೋ ಅದೇ ಸತ್ಯ ಅಂತ ಹೇಳಿದ್ರೆ ಸತ್ಯ ಅಲ್ಲ. ಅದು ಯಾರೇ ಆಗಿರಲಿ, ಪೋಪ್ ಆಗಿರಲಿ, ಬಿಷಪ್ ಆಗಿರಲಿ, ಕಾರ್ಡಿನಲ್ಸ್ ಆಗಿರಲಿ, ಯಾಜಕರಾಗಿರಲಿ, ಪಾಸ್ಟರ್ಸ್ಗಳಾಗಿರಲಿ, ಬೋಧಕರಾಗಿರಲಿ, ಈ ಬೈಬಲ್ಗೆ ವಿರುದ್ಧವಾಗಿ ಅವರೇನಾದರೂ ಬೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಆ ಬೋಧನೆಯಿಂದ, ಅವರು ಬೋಧಿಸಿದ ಬೋಧನೆಯಿಂದ ನಾಶಗೊಂಡಂತಹ ಕುಟುಂಬಗಳು, ಅಂದರೆ ನಾಶಗೊಂಡಂತಹ ಆತ್ಮಗಳಿಗೆ ಅವರು ನ್ಯಾಯ ತೀರ್ಪಿದ ದಿನ ಲೆಕ್ಕ ಕೊಡಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಯಾರು ಅವರನ್ನು ಹಿಂಬಾಲಿಸಿದ್ರೋ ಅವರು ಕೂಡ ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುತ್ತೆ. ಕಾರಣ ಏನಂತ ಹೇಳಿದ್ರೆ ದೇವರು ಎಲ್ಲರಿಗೂ ಜ್ಞಾನ ಕೊಟ್ಟಿದ್ದಾರೆ ಹಾಗೂ ಎಲ್ಲರನ್ನ ಮುನ್ನಡೆಸುವುದಕ್ಕಾಗಿ ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಪವಿತ್ರಾತ್ಮರನ್ನು
ಹಾಗೂ ಧರ್ಮಶಾಸ್ತ್ರವನ್ನು ನಾವು ದೂರ ಇಟ್ಟಾಗ, ಪವಿತ್ರಾತ್ಮರನ್ನು ನಾವು ಧರ್ಮಶಾಸ್ತ್ರವನ್ನು ದೂರ ಇಟ್ಟಾಗ ನಾವು ಪೆದ್ದರಾಗ್ತೀವಿ. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 3ನೇ ವಾಕ್ಯ ನುಡಿಯುವಂತೆ, ಜ್ಞಾನೋಕ್ತಿ 19:3 ನುಡಿಯುವಂತೆ, ಮನುಷ್ಯ ತನಗೆ ಇಷ್ಟ ಬಂದ ಹಾಗೆ ಜೀವಿಸ್ತಾನೆ, ಯಾರ ಮಾತು ಕೇಳೋದಿಲ್ಲ, ಬೈಬಲ್ ಕಡೆ ಹೋಗೋದಿಲ್ಲ, ಬೈಬಲ್ ಓದೋದಿಲ್ಲ, ಬೈಬಲ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನು ಯಾವಾಗಲೂ ಬ್ಯುಸಿಯಾಗಿರುವ ಕಾರಣ ಯಾರೋ ಒಬ್ಬರು ಹೇಳ್ತಾ ಇದ್ದಾರೆ, ಅದನ್ನು ಅವನು ನಂಬ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ನಾವು ವಾಕ್ಯಗಳನ್ನು ಓದಿ ಅದನ್ನು ಅರ್ಥೈಸಿಕೊಂಡು ಅದರಲ್ಲಿರುವಂತಹ ಸತ್ಯವನ್ನು ಹುಡುಕಿದಾಗ ಮಾತ್ರ ಆ ಸತ್ಯದ ಜೀವನದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಈಗ ನೋಡಿ, ಬೈಬಲ್ನ ನೋಡಿ, ಈ ದೀಕ್ಷಾಸ್ಥಾನದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಈ 3 ರೀತಿಯಾದ ದೀಕ್ಷಾಸ್ಥಾನ ಇದೆ, ಬೈಬಲಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆದರೆ ಇದನ್ನು ನಾವು ಹೋಗಿ ಬೇರೆ ಯಾರ ಹತ್ರ ಆದರೂ ಹೇಳಿದ್ರೆ ಅವರು ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾರೆ. ಅವರು ನಮ್ಮನ್ನು ಮೂರ್ಖರು, ಇವರು ಹೇಳ್ತಾ ಇರೋದು ಸುಳ್ಳಿದೆ, ಇವರು ತಿಳಿಸ್ತಾ ಇರೋದು ಸುಳ್ಳಿದೆ ಅಂತ ಹೇಳಿ ಇವರೇನು ಮಾಡ್ತಾರೆ, ಸತ್ಯವನ್ನು ಸುಳ್ಳಾಗಿಸ್ತಾರೆ, ಸುಳ್ಳನ್ನು ಸತ್ಯವಾಗಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂತ ಹೇಳಿದ್ರೆ, ಅದಕ್ಕೆ ಮುಖ್ಯ ಕಾರಣ ಧನ ಗಳಿಕೆ ಅಥವಾ ಅಧಿಕಾರ ಅಥವಾ ಹೆಸರು ಮಾಡಬೇಕು, ಫೇಮಸ್ ಆಗಬೇಕು, ಅಥವಾ ತನ್ನನ್ನೇ ಹೆಚ್ಚಿಸಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಅಂತಿಮ ದಿನದ ಅಂತಿಮ ಗಳಿಗೆಯಲ್ಲಿ ನಾವಿದ್ದೀವಿ. ನಾವು ಯಾವಾಗಲೂ ಅಷ್ಟೇ, ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ, ಬೈಬಲ್ನ 3 ಭಾಗವಾಗಿ ವಿಂಗಡಿಸಲಾಗಿದೆ. ಬೈಬಲ್ನ 3 ಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಹಳೆ ಒಡಂಬಡಿಕೆ 3 ಭಾಗ. ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ. ಪ್ರಕಟಣೆ. ಇಲ್ಲಿ ನೋಡಿ, ಪಿತಾ ದೇವರು, ತಂದೆ ದೇವರು, ಪಿತಾ. ಹಳೆ ಒಡಂಬಡಿಕೆಯಲ್ಲಿ ಯಾರು ಜಾಸ್ತಿ ಮಾತಾಡ್ತಾ ಇದ್ರು? ಪಿತಾ ದೇವರು. ಇಲ್ಲಿ ಯಾರು? ಯೇಸು ಸ್ವಾಮಿ ಅಲ್ವಾ? ಯೇಸು ಕ್ರಿಸ್ತರು. ಓಕೆ. ಪ್ರಕಟಣೆಗೆ ಸಿದ್ಧತೆ ಮಾಡೋದು ಯಾರು? ನ್ಯಾಯ ತೀರ್ಪಿಗೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆ ಪಿತಾದೇವರು, ಹೊಸ ಒಡಂಬಡಿಕೆ ಪ್ರಭು ಯೇಸು ಕ್ರಿಸ್ತರು. ಪ್ರಕಟಣೆಗೆ ಇದು ಬಂದು ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡೋದು ಪವಿತ್ರಾತ್ಮರು, ಪಿತಾ, ಸುತ, ಪವಿತ್ರಾತ್ಮ. ಈಗ ಈ 3 ಗ್ರಂಥಗಳಲ್ಲಿ ಜಸ್ಟ್ ಒಂದು ಸಣ್ಣ ಕ್ಲೂ ಕೊಡ್ತೀನಿ ನಾನು. ಈ 3 ಇದು ಆಲ್ರೆಡಿ ನೆರವೇರಿದೆ. ಹೊಸ ಒಡಂಬಡಿಕೆ ನೆರವೇರಿದೆ, ಪ್ರಕಟಣೆ ನೆರವೇರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಇದು ಆಲ್ರೆಡಿ ನೆರವೇರ್ತು, ಇದು ನೆರವೇರ್ತು, ಇದು ರನ್ನಿಂಗಲ್ಲಿದೆ. ಈಗ ರನ್ನಿಂಗಲ್ಲಿದೆ, ನೆರವೇರ್ತಾ ಇದೆ. ನಾವು ರೆಡಿ ಆಗಬೇಕಾಗಿರೋದು ಈ ಪ್ರಕಟಣೆಗೆ ಅಲ್ವಾ? ನ್ಯಾಯ ತೀರ್ಪಿಗೆ ನಾವು ರೆಡಿ ಆಗಬೇಕಾಗಿರೋದು. ನ್ಯಾಯ ತೀರ್ಪು ಇದು ಹಳೆ ಒಡಂಬಡಿಕೆ ಸೃಷ್ಟಿ, ಹೊಸ ಒಡಂಬಡಿಕೆ ರಕ್ಷಣೆ, ಪ್ರಕಟಣೆ ನ್ಯಾಯ ತೀರ್ಪು. ಪ್ರೈಸ್ ದಿ ಲಾರ್ಡ್. ಈ ಮೂರು ಭಾಗಗಳಲ್ಲಿ ಈಗ ನಾವೆಲ್ಲಿದ್ದೀವಿ? ಇದರಲ್ಲಿದ್ದೀವಿ, ಈ ಭಾಗದಲ್ಲಿ ನಾವಿದ್ದೀವಿ. ಕರೆಕ್ಟಾ? ಈ ಭಾಗದಲ್ಲಿ ನಾವಿದ್ದೀವಿ. ಆದರೆ ಇಲ್ಲಿ ಇರುವಂಥ ಹೊಸ ಒಡಂಬಡಿಕೆ ಎಲ್ಲ ವಾಗ್ದಾನಗಳು ಏನದು ಪ್ರಾಫಸಿ, ಏನು ಹೇಳ್ತಾರೆ? ಪ್ರಾಫಸಿ ಇಲ್ಲಿ ನೆರವೇರ್ತಾ ಇದೆ ಅಲ್ವಾ? ಅನೇಕ ಪ್ರಾಫಸಿಗಳು ಇಲ್ಲಿ ನೆರವೇರ್ತಾ ಇದೆ.
ಸೊ ಈಗ ಇಲ್ಲಿ ನೋಡಿ, ಈಗ ಈ ಲೋಕದ ಜನರು, ಅನೇಕ ಜನರು, ಮುಖ್ಯವಾಗಿ ಕಥೋಲಿಕ ಕ್ರೈಸ್ತರು, ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದೀವಿ? ಇಲ್ಲದೇ ಇರುವ ಒಂದು ವಿಷಯವನ್ನ ಇದೆ ಅಂತ ಹೇಳಿ ನಾವು ಅದರಲ್ಲೇ ನಾವು ಜೀವಿಸ್ತಾ ಇದ್ದೀವಿ. ಉದಾಹರಣೆಗೆ ಇಲ್ಲದೇ ಇರುವ ಒಂದು ವಿಷಯವನ್ನ ಇದೆ ಅಂತ ಹೇಳಿ ನಾವೇನು ಮಾಡ್ತಾ ಇದ್ದೀವಿ? ಅದರಲ್ಲೇ ನಾವು ಮಗ್ನರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಇದು ಕೂಡ ಒಂದು ಸೈತಾನನ ಕುತಂತ್ರ. ಹೇಗೆ ಅಂತ ಹೇಳಿದ್ರೆ ನೋಡಿ, ಈ ಒಂದು ಪ್ರಕಟಣೆಗೆ, ನ್ಯಾಯ ತೀರ್ಪಿಗೆ ನಾವು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು? ಧರ್ಮಶಾಸ್ತ್ರ, ಬೈಬಲ್ ಅಲ್ವಾ? ಧರ್ಮಶಾಸ್ತ್ರ ಅಲ್ವಾ? ಧರ್ಮಶಾಸ್ತ್ರ ಬಿಟ್ಟರೆ ಬೇರೆ ಯಾವುದರಿಂದಲೂ ನ್ಯಾಯ ತೀರ್ಪನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತೀತನಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 11 ನುಡಿಯುವ ಪ್ರಕಾರ, 11 ತಿಳಿಸುವ ಪ್ರಕಾರ, ಇವರ ಬಾಯಿ ಮುಚ್ಚಿಸಬೇಕಾಗಿದೆ, ಏಕೆಂದರೆ ಇವರು ಹಣ ಸಂಪಾದನೆಯ ದುರುದ್ದೇಶದಿಂದ ಮಾಡಬಾರದ ಬೋಧನೆಯನ್ನು ಮಾಡಿ ಅನೇಕ ಕುಟುಂಬಗಳನ್ನು ಹಾಳು ಮಾಡುತ್ತಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ? ಈ ಒಂದು ವಿಷಯವನ್ನು, ಬೈಬಲಲ್ಲಿ ಇಲ್ಲದೇ ಇರುವಂಥ ಒಂದು ವಿಷಯವನ್ನು ಇವರು ಇದೆ ಅಂತ ಪ್ರೂವ್ ಮಾಡಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕಥೋಲಿಕ ಕ್ರೈಸ್ತರು ಜಾಸ್ತಿ ಮಾಡೋದು ಯಾವುದು? ಜಪಸ್ಸರ ಅಲ್ವಾ? ಹೌದಾ? ಪ್ರಕಟಣೆ ಪುಸ್ತಕದಲ್ಲಿ ಅಥವಾ ಇಡೀ ಬೈಬಲಲ್ಲಿ ಯಾವುದಾದ್ರೂ ಒಂದು ಕಡೆ ತಿಳಿಸಿ ಈ ಜಾಗದಲ್ಲಿ ಮಾಡಬೇಕು, ಜಪಸ್ಸರ ನೀವು ಮಾಡಬೇಕು ಅನ್ನೋದನ್ನ ಎಲ್ಲಾದರೂ ಒಂದು ಕಡೆ ಪವಿತ್ರಾತ್ಮರು ಬರೆದಿಟ್ಟಿದಾರ ಅನ್ನೋದನ್ನ ಮೊದಲು ನೀವು ಅದನ್ನು ಪರಿಶೋಧಿಸಿ ನೋಡಬೇಕು. ಪ್ರೈಸ್ ದಿ ಲಾರ್ಡ್. ಪರಿಶೋಧಿಸಿ ನೋಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? 6:63 ಓದಿ. 6:63. ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ, ದೇವರ ಆತ್ಮವನ್ನು ತರುತ್ತವೆ. ಇಲ್ಲಿ ಪ್ರಭು ಯೇಸು ಕ್ರಿಸ್ತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನರಮಾಂಸದಿಂದ ಏನು ಆಗದು, ನರಮಾಂಸದಿಂದ ಏನೂ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಲ್ಲದೇ ಇರುವಂತ ಒಂದು ವಿಷಯವನ್ನ ಇವರು ತಗೊಂಡು ಏನ್ ಮಾಡ್ತಾ ಇದ್ದಾರೆ? ಇದೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ನೆನ್ನೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಏನು ತಿಳಿಸ್ಕೊಟ್ಟೆ? ಸೈತಾನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೈತಾನ ಏನು ಮಾಡ್ತಾನೆ ಗೊತ್ತಾ? ಅವನೇನು ದೊಡ್ಡ ಶಕ್ತಿಶಾಲಿ ಏನೂ ಅಲ್ಲ. ಅವನು ದೇವರು ನಮಗೆ ನೀಡಿದ ಜ್ಞಾನಕ್ಕೆ ಜ್ಞಾನ ಇರುವ ಜಾಗದಲ್ಲಿ ಅವನ ಅಜ್ಞಾನವನ್ನು ಬಿತ್ತುತ್ತಾನೆ. ಧೈರ್ಯ ಇರುವ ಕಡೆ ದೇವರು ನಮಗೆ ಧೈರ್ಯ ಕೊಡ್ತಾರೆ. ಆ ಧೈರ್ಯ ಇರುವ ಕಡೆ ಅವನೇನು ಮಾಡ್ತಾನೆ? ಭಯವನ್ನು ಹುಟ್ಟಿಸ್ತಾನೆ. ಮತ್ತೆ ಸತ್ಯ ಇರುವ ಕಡೆ ಅವನು ಸುಳ್ಳನ್ನು ಬಿತ್ತನೆ ಮಾಡ್ತಾನೆ. ಸುಳ್ಳು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಜ್ಞಾನ ಇರುವ ಕಡೆ ಅವನು ಅಜ್ಞಾನವನ್ನು ಬಿತ್ತುತ್ತಾನೆ. ನೋಡಿ, ಬೈಬಲ್ ಯಾವಾಗಲೂ ಅಷ್ಟೇ ನಾವು ಓದಬೇಕು. ಬೈಬಲ್ ಓದಬೇಕು. ಅದು ಹೇಗೆ ಓದಬೇಕು ಅಂತ ಹೇಳಿದ್ರೆ, ಬಹಳ ಶಾಂತ ಸ್ವಭಾವದಲ್ಲಿ ಕುಳಿತುಕೊಂಡು ನಾವು ಬೈಬಲ್ ಓದಬೇಕು. ಬಹಳ ಶಾಂತ ಸ್ವಭಾವದಲ್ಲಿ ನಾವು ಕುಳಿತುಕೊಂಡು ಓದಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ಇದನ್ನು ನಾವು ಏನಾದರೂ ಯಾವುದು ಈ ಜಪಸರದ ಬಗ್ಗೆ ನಾವು ಮಾತಾಡಿದ್ರೆ ನಮ್ಮನ್ನು ಏನು ಮಾಡ್ತಾರೆ? ಇವನು ಏನು ಧರ್ಮ ವಿರೋಧಿ ಅಲ್ವಾ? ಇವನು ಪ್ರೊಟೆಸ್ಟೆಂಟ್ ಅಂತ ಹೇಳ್ತಾರೆ. ಅದರಲ್ಲಿ ಏನಾಗ್ತಾ ಇದೆ? 100 ಜಪಸರ ಈಗ ಒಬ್ಬ 1000 ಜಪಸರ ಅಂತ ಹೋರಾಡ್ತಾ ಇದ್ದಾರೆ. ಎಷ್ಟು? 1000 ಜಪಸರ. ಪ್ರೈಸ್ ದಿ ಲಾರ್ಡ್. 1000 ಮನೆಗೆ ಹೋಗ್ತಾರೆ. ಅವರ ಉದ್ದೇಶ ಏನು? ಆ 4 ಪಾಯಿಂಟ್ ಏನು? ಹಣ ಮಾಡಬೇಕು,
ನಂತರ ಹೆಸರು ಮಾಡಬೇಕು, ನಂತರ ಅಧಿಕಾರ ಸ್ವಲ್ಪ ಪಡ್ಕೊಳ್ಬೇಕು, ನಂತರ ತನ್ನನ್ನೇ ಹೆಚ್ಚಿಸಿಕೊಳ್ಬೇಕು. ಆದರೆ ಬೈಬಲ್ ಸ್ಪಷ್ಟವಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನಾಡಿದ ಮಾತುಗಳು ಮಾತ್ರ ನಿಮಗೆ ನಿತ್ಯ ಜೀವ, ಸಜ್ಜೀವವನ್ನು ಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಇದೇನಾಗ್ತದೆ ಅಂತ ನೋಡಿ. ಈಗ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಹಳೆ ಒಡಂಬಡಿಕೆನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿಯನ್ನು ದೇವರು ಮುಂಚಿತವಾಗಿ ಸೂಚಿಸಿದ್ರು. ಯಾರು ಅಂತೇಳಿದ್ರೆ ಅವರೇ ಮಾತೆ ಮರಿಯ ಅಲ್ವಾ. ಮಾತೆ ಮರಿಯಮ್ಮರ ಅಂತ ಪರಿಶುದ್ಧತೆ, ಮಾತೆ ಮರಿಯ ಮಾತೆ ಮರಿಯಳು, ಮರಿಯ ಕರೆಕ್ಟ್ ಇದೆಯಾ? ಮರಿಯ, ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮ ಅಲ್ವಾ, ಪ್ರಭು ಯೇಸು ಕ್ರಿಸ್ತರ ತಾಯಿ. ಹಳೆ ಒಡಂಬಡಿಕೆಯಲ್ಲಿ ಇವರು, ಹೊಸ ಒಡಂಬಡಿಕೆಯಲ್ಲಿ ಯಾರು? ಪ್ರಭು ಯೇಸು ಕ್ರಿಸ್ತರು ಈಕೆಯ ಉದರದಲ್ಲಿ ಜನಿಸಬೇಕು ಅನ್ನೋದು ದೇವರ ಚಿತ್ತವಾಗಿತ್ತು, ದೇವರ ಪ್ಲ್ಯಾನ್. ಯಾಕೆ ಪ್ಲ್ಯಾನ್ ಅಂತ ಹೇಳಿದ್ರೆ, ಇವರು ಮಾತೆ ಮರಿಯಮ್ಮವರು ಪರಿಶುದ್ಧರು. ಹಾಗೂ ದೇವರಿಗೆ ವಿಧೇಯರಾಗಿ ನಡ್ಕೊಳ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧತೆ ಹಾಗೂ ವಿಧೇಯತೆ ಇದ್ದ ಕಾರಣ ಮಾತೆ ಮರಿಯಮ್ಮನವರನ್ನ ಹೊಸ ಒಡಂಬಡಿಕೆಯಲ್ಲಿ ದೇವರು ಬಳಸಿದ್ರು. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಮಾತೆ ಮರಿಯಮ್ಮನವರು ಪರಿಶುದ್ಧರಾಗಿದ್ದ ಕಾರಣ, ಬಹಳ ಪರಿಶುದ್ಧರಾಗಿದ್ದ ಕಾರಣ ಲೋಕದಲ್ಲಿ ನೋಡಿ, ಸ್ವಲ್ಪ ಯೋಚನೆ ಮಾಡಿ, ಆ ಸಮಯದಲ್ಲಿ ತುಂಬ ಹೆಂಗಸರು ಕೂಡ ಇದ್ದರು. ಆದರೆ ಅವರೆಲ್ಲರಿಗಿಂತಲೂ ಹೆಚ್ಚಾದ ಪರಿಶುದ್ಧತೆ ಯಾರಲ್ಲಿತ್ತು? ಮಾತೆ ಮರಿಯಮ್ಮನವರಲ್ಲಿ. ಹಾಗಾಗಿ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಗ್ರಸ್ಥಾನದಲ್ಲಿ ದೇವರಿಟ್ರು. ಸರ್ವೇಶ್ವರ ಸ್ವಾಮಿ ಮಾತೆ ಮರಿಯಮ್ಮನವರು ಎಲ್ಲಿಟ್ರು? ಅಗ್ರಸ್ಥಾನ ಕೊಟ್ಟರು. ಅಗ್ರಸ್ಥಾನ, ಉನ್ನತ ಸ್ಥಾನ, ಮೊದಲನೇ ಸ್ಥಾನ, ಉನ್ನತ ಸ್ಥಾನದಲ್ಲಿ ಇಟ್ರು. ಯಾಕೆ? ಪ್ರಭು ಯೇಸು ಕ್ರಿಸ್ತರು ಮಗುವಾಗಿ ಜನಿಸಲಿಕ್ಕೆ ಗರ್ಭಕೋಶ ಬೇಕಾಗಿತ್ತು. ಆ ಗರ್ಭಕೋಶ ಇಲ್ಲಿ ಮಾತೆ ಮರಿಯಮ್ಮನದಾಗಿತ್ತು. ನೋಡಿ, ಈಗ ಇವ್ರು ಹೇಳ್ತಾರಲ್ಲ, ಈ ಜಪಸರ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತಾರಲ್ಲ, ಇವ್ರನ್ನ ನೀವು ಜಾಸ್ತಿ ನೋಡಿ, ಅವರು ಆ ಒಂದು ಪರಿಶುದ್ಧತೆಗೆ ಯೋಗ್ಯರು ಅಲ್ಲವೇ ಅಲ್ಲ. ಪರಿಶುದ್ಧತೆಗೆ ಯೋಗ್ಯರು ಅಲ್ಲವೇ ಅಲ್ಲ. ಅವರ ಕುಟುಂಬಗಳು, ಅವರ ಬ್ಯಾಕ್ಗ್ರೌಂಡು, ಅವರ ಜೀವನದ ಶೈಲಿ ನೀವು ನೋಡುತ್ತಾ ಹೋದರೆ ಅವರು ಪರಿಶುದ್ಧತೆಗೆ ಅವರು ಏನಾಗಲ್ಲ, ಅವ್ರ ಪರಿಶುದ್ಧತೆಗೆ ಹೌದು ಆಗಲ್ಲ. ಅದಾದ್ಮೇಲೆ ದೇವರಿಗೆ ವಿಧೇಯರ ಅವರು ಅಂತ ಹೇಳಿದ್ರೆ ಇಲ್ಲ, ದೇವರಿಗೂ ವಿಧೇಯರು ಅಲ್ಲ. ಯಾಕೆಂದ್ರೆ ಇವರು ಬೋಧಿಸುತ್ತಿರುವ ಬೋಧನೆ ದೇವರಿಗೆ ವಿರುದ್ಧವಾದ ಬೋಧನೆ. ಈಗ ಅವರು ಬೋಧಿಸಬೇಕಾಗಿರೋದು ಯಾವುದು? ಪ್ರಕಟಣೆ ಪುಸ್ತಕದಲ್ಲಿರುವಂತಹ ಆ ಒಂದು ಪ್ರವಾದನೆಗಳನ್ನು ಅವರು ಬೋಧಿಸಬೇಕು ಆಕ್ಚುಲಿ, ಅಲ್ವಾ? ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಬೇಕು. ಹಾಗಾಗಿ ಇವ್ರೇನು ಮಾಡ್ತಾ ಇದ್ದಾರೆ? ಹಣ ಮಾಡೋದಕ್ಕೋಸ್ಕರ ಇಲ್ಲದೆ, ಬೈಬಲಲ್ಲಿ ಇಲ್ಲದೇ ಇರುವ ಒಂದು ವಿಷಯವನ್ನು ತಗೊಂಡು ಇದೇ ಅಂತ ಪ್ರೂವ್ ಮಾಡಿ ಅನೇಕ ಕುಟುಂಬಗಳನ್ನು ಇವರು ಹಾಳು ಮಾಡ್ತಾ ಇದ್ದಾರೆ. ಬೈಬಲ್ ಸ್ಪಷ್ಟವಾಗಿ ಪೌಲರು ಹೇಳ್ತಾ ಇದ್ದಾರೆ, ಇವರು ಅನೇಕ ಕುಟುಂಬಗಳನ್ನು ಹಾಳು ಮಾಡ್ತಾರೆ. ಹೇಗೆ ಇವರು ಕುಟುಂಬ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಹೇಗೆ ಕುಟುಂಬ ಹಾಳು ಮಾಡ್ತಾ ಇದ್ದಾರೆ? ಏನೂ ಇಲ್ಲ, ಚೆನ್ನಾಗೇ ಇದ್ದಾರಲ್ಲ, ಎಲ್ಲರೂ ಚೆನ್ನಾಗೇ ಇದ್ದಾರಲ್ಲ ಅಂತ ಹೇಳಿದ್ರೆ, ಭೂಮಿಯಲ್ಲಿ ಇವರು ಚೆನ್ನಾಗಿರ್ತಾರೆ, ಭೂಮಿಲಿ ಚೆನ್ನಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಸ್ವರ್ಗಕ್ಕೆ ಬಾಧ್ಯಸ್ಥರಲ್ಲ. ಸ್ವರ್ಗಕ್ಕೆ ಇವರು ಬಾಧ್ಯಸ್ಥರಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ ಬಾಧ್ಯಸ್ಥರಲ್ಲ? ಯಾಕೆ ಇವರು ಬಾಧ್ಯಸ್ಥರಲ್ಲ? ಯಾಕೆಂದ್ರೆ ಇವರು ಸಿದ್ಧರಾಗಿಲ್ಲ. ಮತ್ತಾಯ 25ರಲ್ಲಿ ನುಡಿಯುವಂತೆ, ಮತ್ತಾಯ
25ನೇ ಅಧ್ಯಾಯದಲ್ಲಿ ವಾಕ್ಯ 1ರಿಂದ 13, 12 ಅನ್ಕೊಳ್ತೀನಿ, 12 ತನಕ ನೋಡಿದಿರುವಂತೆ ಅಲ್ಲಿ ವಿವೇಕಿಗಳು ಹಾಗೂ ಅವಿವೇಕಿಗಳು ಅಲ್ವಾ? ಹೌದು. ಎರಡು ಪದಗಳನ್ನು ಬಳಸ್ತಾರೆ. ವಿವೇಕಿಗಳ ಹತ್ರ ಏನಿತ್ತು? ದೀಪ ಇತ್ತು. ದೇವರ ವಾಕ್ಯ ಆಯ್ತು. ಎಣ್ಣೆ ಎರಡು ಇತ್ತು. ಆ, ದೀಪ ಇತ್ತು ಹಾಗೂ ಎಣ್ಣೆನೂ ಇತ್ತು. ಎಣ್ಣೆ Praise the Lord. ಇವ್ರ ಹತ್ರ ಏನಿತ್ತು? ಬರೀ ದೀಪ ಮಾತ್ರ. ದೀಪ ಮಾತ್ರ, ಎಣ್ಣೆ ಇಲ್ಲ ಇಲ್ಲ. ಅಲ್ವಾ? ಹೌದು. Praise the Lord. ಇವತ್ತು ಗ್ರೂಪ್ ಅಲ್ಲಿ ಬಸವರಾಜ್ ಬ್ರದರ್ ಒಂದು ವಿಡಿಯೋ ಹಾಕಿದ್ರು, ನೋಡಿದ್ರಾ? ಯಾರ ನೋಡಿದ್ರಾ? ನೋಡ್ತಾ ಬ್ರದರ್. ಒಬ್ಬ ವ್ಯಕ್ತಿ ಹೋಗಿ ಎಲ್ಲರ ಹತ್ರ ಇಂಟ್ರ್ಯೂ ಎಲ್ಲರ ಹತ್ರ ಹೋಗಿ ಏನ್ ಮಾಡ್ತಾನೆ? ಅವ್ರ ಹತ್ರ ಹೋಗಿ ಮಾತಾಡ್ತಾನೆ. ನೀವು ಕ್ರೈಸ್ತರ ಅಂತ ಕೇಳ್ತಾನೆ. ಎಲ್ಲರೂ ಹೇಳ್ತಾರೆ ಎಸ್ ವಿ ಆರ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಆದರೆ ಆತ ಒಂದು ಪದ ಬಳಸ್ತಾನೆ ಕೊನೆಯಲ್ಲಿ. ಸರಿ, ನೀವು ಬೈಬಲಲ್ಲಿರುವ ಯಾವುದಾದ್ರು 2 ವಾಕ್ಯ ಹೇಳಿ ಅಂತ ಹೇಳ್ತಾನೆ. 2 ವಾಕ್ಯ ಹೇಳಿ ಅಂತ ಹೇಳಿದಾಗ ಒಬ್ಬರ ಬಾಯಲ್ಲೂ ವಾಕ್ಯಗಳು ಬರಲಿಲ್ಲ, ವಾಕ್ಯಗಳಿಲ್ಲ. ದೀಪ ಅಂದರೆ ಏನು, ಎಣ್ಣೆ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ. ಇವರು ಏನು ಮಾಡ್ತಾ ಇದ್ದಾರೆ? ಇವರು ಲೋಕ ಏನು ತಿಳಿಸ್ತಾ ಇದೆಯೋ ಅದರಂತೆ ಹೋಗ್ತಾ ಇದ್ದಾರೆ. ಇಲ್ಲ, ಲೋಕ ಏನು ತಿಳಿಸ್ತಾ ಇದೆಯೋ ಹಾಗೆ ಪರಲೋಕ ಇಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಲೋಕದ ವ್ಯಕ್ತಿಗಳು ಏನು ತಿಳಿಸ್ತಾ ಇದ್ದಾರೋ ಅದರಂತೆ ಪರಲೋಕ ಇಲ್ಲ. ಬೈಬಲ್ ಏನು ತಿಳಿಸ್ತಾ ಇದೆಯೋ, ಬೈಬಲಲ್ಲಿರುವ ವಾಕ್ಯಗಳು ಏನು ತಿಳಿಸ್ತಾ ಇದೆಯೋ ಅದರಂತೆಯೇ ಪರಲೋಕ. ಆಮೇನ್. ಹಾಗಾಗಿ ಈ ಲೋಕವನ್ನ ನಾವು ಹಿಂಬಾಲಿಸೋದ್ರಿಂದ ನಾವು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕವನ್ನ ಹಿಂಬಾಲಿಸುವುದರಿಂದ, ಲೋಕದ ವಿಷಯಗಳು, ಲೋಕದ ವಸ್ತುಗಳನ್ನು ಹಿಂಬಾಲಿಸುವುದರಿಂದ ಯಾವುದೇ ರೀತಿಯಾದ ಏನಿಲ್ಲ, ಪರಲೋಕ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಬೈಬಲ್ ಏನು ಹೇಳ್ತಾ ಇದೆಯೋ ಅದರಂತೆ ಜೀವಿಸಿದ್ರೆ ನಾವು ಪರಲೋಕಕ್ಕೆ ಹೋಗ್ಬೋದು. ಆಮೇಲೆ ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ದೀಕ್ಷಾಸ್ಥಾನ ಅಂತ ಹೇಳಿದ್ರೆ ನರಕದ ಬಾಗಿಲಿಂದ ತಪ್ಪಿಸಿ ತಮ್ಮ ಆತ್ಮವನ್ನು ರಕ್ಷಿಸಿಕೊಂಡು ಪರಲೋಕದ ಕಡೆ ಹೋಗುವುದಕ್ಕೆ ದೀಕ್ಷಾಸ್ಥಾನ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ದೀಕ್ಷಾಸ್ಥಾನ ಯಾವಾಗಲೂ ಅಷ್ಟೇ ಆ ವ್ಯಕ್ತಿಗೆ ಪಾಪದ ಅರಿವು ಇರಬೇಕು. ನಾನು ಇದು ಮಾಡಿದ್ರೆ ಪಾಪ, ಇದು ಮಾಡದೆ ಹೋದರೆ ಇದು ಮಾಡಬಾರ್ದು, ನಾನು ಈ ರೀತಿ ಜೀವಿಸಬೇಕು, ಈ ರೀತಿ ಇರಬೇಕು ಅನ್ನೋದನ್ನ ಆ ಮನುಷ್ಯನಿಗೆ ಮೊದಲು ಅರಿವಿರಬೇಕು. ಅರಿವಿದ್ದಾಗ ಮಾತ್ರ ದೀಕ್ಷಾಸ್ಥಾನವನ್ನು ಕೊಟ್ಟರೆ ಅದು ಸರಿ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪು. ಹಾಗಾದರೆ ಪುಟ್ಟ ಮಗು ಇರಬೇಕಾದ್ರೆ ನಮಗೆ ದೇವಾಲಯದಲ್ಲೆಲ್ಲ ಕೊಟ್ರಲ್ಲ ಅಂತ ಹೇಳಿದ್ರೆ ಅದು ನಾಮಕರಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅದು ನಾಮಕರಣ. ಅದಾದ ಮೇಲೆ ಅಭಿಷೇಕ ಮಾಡ್ತಾರೆ. ಎಸ್, ಅದು ಏನಕ್ಕೆ ಅಭಿಷೇಕ ಅಂತ ಹೇಳಿದ್ರೆ ನೀನು ಕ್ರೈಸ್ತ ಎಂಬುದರ ಅರ್ಥ. ಅಲ್ಲೇನು ನೀವು ಧರ್ಮಸಭೆ ಏನು ಮಾಡ್ತಾ ಇದೆಯೋ ಅದೆಲ್ಲ ಸರಿ ಇದೆ, ಅದೆಲ್ಲ ಕರೆಕ್ಟ್ ಇದೆ. ನೀರಿನಿಂದ ದೀಕ್ಷಾಸ್ಥಾನ ಅದು ಪಡ್ಕೊಳ್ಳೇಬೇಕಾಗುತ್ತೆ. ಮತ್ತು ದೇವಾಲಯದಲ್ಲಿ ನಾಮಕರಣ ಮಾಡಲೇಬೇಕಾಗುತ್ತೆ. ದೇವಾಲಯದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ಬೇಕಾಗುತ್ತೆ. ಅದು 100% ಸತ್ಯ. ಅದಾದ ಮೇಲೆ ದೇವರಿಗೆ ಈ ಮಗುವನ್ನು ನಾನು ಕೊಡ್ತಾ ಇದ್ದೀನಿ, ದೇವರೇ ನೀವು ನಡೆಸಿ ಅನ್ನೋದು ಕೂಡ ಅದು ಸರಿ ಇದೆ, ಎಲ್ಲ ಸರಿ ಇದೆ. ಅಲ್ಲಿ ತನಕ ಯಾಜಕರ ಪಾತ್ರ ಕರೆಕ್ಟ್ ಇದೆ, ಯಾಜಕರು ಮಾಡ್ತಿರೋದು ಕರೆಕ್ಟ್ ಇದೆ. ಪ್ರೈಸ್ ದಿ ಲಾರ್ಡ್. ನೀರಿನಿಂದ ನಾವೆಲ್ಲರೂ ದೀಕ್ಷಾಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಹಾಗಾದರೆ 2ನೆಯ ದೀಕ್ಷಾಸ್ಥಾನ, 3ನೆಯ ದೀಕ್ಷಾಸ್ಥಾನ ಯಾರು ಪಡ್ಕೊಳ್ಬೇಕು? ಅದನ್ನು ಯಾರು ತಿಳಿಸ್ಕೊಡ್ತಾರೆ? ಅದು ಯಾವ ರೀತಿ ನಾವು ಪಡ್ಕೊಳ್ಬೇಕು? ಅದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಅದೆಲ್ಲವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ದೀಕ್ಷಾಸ್ಥಾನ ಪಡೆದುಕೊಳ್ಳುವ ಉದ್ದೇಶಗಳು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ದೀಕ್ಷಾಸ್ಥಾನ ಭಾಗ 2ರಲ್ಲಿ ನಾವು ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದಲ್ಲದೆ
ಅನೇಕ ಜನರು ನಿಮ್ಮ ಮನೆಗೆ ಬರ್ತಾರೆ, ನಿಮಗೆ ಕಾಲ್ ಮಾಡ್ತಾರೆ, ನಿಮಗೆ ಎಲ್ಲ ಇಲ್ಲ ಸಲ್ಲದ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಎಲ್ಲವನ್ನು ತಿಳಿಸಿ ನಂತರ ಏನು ಮಾಡ್ತಾರೆ, ನಿಮ್ಮನ್ನು ಮೋಸಗೊಳಿಸ್ತಾರೆ. ಸುಮಾರು ದಿನಗಳ ಹಿಂದೆ ನನಗೆ ಮೈಸೂರಿಂದ ಒಂದು ಕಾಲ್ ಬಂತು. ಒಂದು ಹೆಂಗಸು ನನಗೆ ಕಾಲ್ ಮಾಡಿದ್ರು. ಪ್ರೈಸ್ ದ ಲಾರ್ಡ್ ಬ್ರದರ್ ಅಂದರು. ಪ್ರೈಸ್ ದ ಲಾರ್ಡ್ ಅಂತ ಹೇಳಿದೆ. ನಮ್ಮ ಗ್ರೂಪಲ್ಲಿದ್ದು ನಮ್ಮನ್ನು ಬಿಟ್ಟೋದು, ನಮ್ಮ ಗ್ರೂಪ್ನ ಬಿಟ್ಟೋದಂಥವ್ರು. ಓಕೆ, ಅವ್ರಿಗೆ ನಂಬರ್ ಕೊಟ್ಟಿದ್ದಾರೆ. ನೋಡಿ ಸೈತಾನ ಹಿಂಗೆಲ್ಲ ಕೆಲಸ ಮಾಡ್ತಾನಂತ. ಅವರಿಗೆ ನಂಬರ್ ಕೊಟ್ಟು ನನಗೆ ಕಾಲ್ ಮಾಡಿ ನಾನು ಅವರ ಗ್ರೂಪ್ಗೆ ಸೇರ್ಕೊಳ್ಳೋ ಥರ ಅವ್ರ ಪ್ಲ್ಯಾನ್. ಅವ್ರು ಕಾಲ್ ಮಾಡಿದ್ರು, ಪ್ರೈಸ್ ದ ಲಾರ್ಡ್ ಬ್ರದರ್ ಅಂದರು. ಪ್ರೈಸ್ ದ ಲಾರ್ಡ್ ಬ್ರದರ್ ಸಿಸ್ಟರ್ ಅಂತ ಹೇಳಿದೆ. ಬ್ರದರ್, ನೀವು ಜೀವನದಲ್ಲಿ ತುಂಬ ಕಳ್ಕೊಂಡಿದ್ದೀರಾ. ಹೌದು, ತುಂಬ ಕಳ್ಕೊಂಡಿದ್ದೀನಿ, ನಾನು ತುಂಬ ಕಳ್ಕೊಂಡಿದ್ದೀನಿ. ಆಗ ಅವ್ರು ಹೇಳಿದ್ರು, ನೋಡಿ ಬ್ರದರ್, ನೀವು ನಮ್ಮ ತಂಡದಲ್ಲಿ ನೀವು ಸೇರಿಕೊಂಡ್ರೆ ನೀವು ಏನೇನು ಕಳ್ಕೊಂಡಿದ್ದೀರೋ ಅದು 5 ಪಟ್ಟು ಸೈತಾನನಿಂದ ನಾವು ಕಿತ್ತು ನಿಮ್ಮ ಕೈ ಕೊಡ್ತೀವಿ. ಸೈತಾನನಿಂದ ಕಿತ್ತು ನಾವು ನಿಮ್ಮ ಕೈ ಕೊಡ್ತೀವಿ. ಏನೇನು ಕಳ್ಕೊಂಡಿದ್ದೀರೋ ಅದೆಲ್ಲವನ್ನ ನಾವು ವಾಪಸ್ ಕೊಡಿಸ್ತೀವಿ. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾವ ರೀತಿಯಾಗಿ ನಿಮ್ಮ ಮಾಯಾಜಾಲ ಏನು ಮಾಡ್ತಾರೆ, ಕೆಲವು ಜನ ಹೆಣ್ಣು ಮಕ್ಕಳನ್ನು ಮುಂದೆ ಬಿಟ್ಟು ಫೋನ್ ಮಾಡಿಸಿ ಅವರು ಮಾತಾಡುವ ಆ ಒಂದು ನಯ ವಂಚಕ ಮಾತುಗಳಿಂದ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಪ್ರೈಸ್ ದ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ಬೈಬಲ್ ಯಾವ ರೀತಿ ಓದಬೇಕು, ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ಅದೇ ರೀತಿ ದೀಕ್ಷಾಸ್ಥಾನದ ಬಗ್ಗೆ ಬೈಬಲ್ ಏನು ಹೇಳ್ತಾ ಇದೆ ಎಲ್ಲವನ್ನು ನಾಳೆ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ನಾಳೆ ನಾವು ಅದನ್ನು ತಿಳ್ಕೊಳ್ಳೋಣ. ಒಂದೊಂದೇ ಭಾಗವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ದೀಕ್ಷಾಸ್ಥಾನ ಪ್ರತಿಯೊಬ್ಬರಿಗೂ ತುಂಬ ಮುಖ್ಯ. ಏಕೆಂದರೆ ದೀಕ್ಷಾಸ್ಥಾನ ಹೊಂದಿದವರು ಮಾತ್ರ ಸ್ವರ್ಗ ಸಾಮ್ರಾಜ್ಯ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಕ್ರೈಸ್ತರೆನಿಸಿಕೊಂಡವರು ದೀಕ್ಷಾಸ್ಥಾನ 3 ರೀತಿಯಾದ ದೀಕ್ಷಾಸ್ಥಾನಗಳನ್ನು ಹೊಂದಿಕೊಳ್ಳೇಬೇಕು. ಇಲ್ಲ ನಮಗೆ ಈ ಬೋಧಕರು ನಮಗೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ಬಿಷಪ್ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಬಿಷಪ್ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ಯಾಜಕರಿದ್ದಾರೆ, ಅವರು ಇದು ಬೇರೆ ರೀತಿ ಹೇಳ್ತಾ ಇದ್ದಾರೆ, ನೀವು ತಿಳಿಸ್ತಾ ಇರೋದೆಲ್ಲ ತಪ್ಪಿದೆ ಅಂತ ಹೇಳಿದ್ರೆ ಒಂದು ಸತ್ಯ ತಿಳ್ಕೊಳ್ಳಿ, ಬೈಬಲ್ ಏನು ಹೇಳ್ತಾ ಇದೆಯೋ ಅದೇ ಫೈನಲ್. ಎಷ್ಟು ದೊಡ್ಡ ಪ್ರಭಾವಿ ಬೋಧಕರಿರ್ಬೋದು, ಎಷ್ಟು ಪ್ರಭಾವಿ ಯಾಜಕರಿರ್ಬೋದು, ಎಷ್ಟು ದೊಡ್ಡ ಪ್ರಭಾವಿ ಪಾಸ್ಟರ್ಸ್ಗಳಿರ್ಬೋದು, ಯಾರು ಏನೇ ಹೇಳಿದ್ರು ಬೈಬಲ್ ಏನು ಹೇಳ್ತಾ ಇದೆಯೋ ಅದೇ ಅಂತಿಮ ತೀರ್ಪು. ಪ್ರೈಸ್ ದ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ಪವಿತ್ರಾತ್ಮರಿಗೆ ಎಲ್ಲ ಗೊತ್ತಿದೆ, ನಮಗೇನು ಬೇಕು ಏನು ಬೇಡ. ಒಂದೊಂದು ಚುಕ್ಕಿಯೂ ಕೂಡ ನಿರರ್ಥಕ ಆಗದು ಅಂತ ಬೈಬಲಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದಾದಮೇಲೆ ಬೈಬಲಲ್ಲಿ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ನಾವು ಓದ್ತಾ ಇದ್ದೀವಿ, ನನ್ನ ಬಾಯಿಂದ ಹೊರಟಂಥ ಮಾತು ಅದು ನೆರವೇರದೆ ಮತ್ತೆ ವಾಪಸ್ ಬರಲ್ಲ ಅಂತಲೂ ಕೂಡ ನಾವು ಓದಿದ್ದೀವಿ. ಪ್ರೈಸ್ ದ ಲಾರ್ಡ್. ಸೊ ಹಾಗಾಗಿ ಈ ಬೈಬಲಲ್ಲಿರುವಂಥ ಯಾವ ವಾಕ್ಯಗಳು ನಿರರ್ಥಕ ಅಲ್ಲ, ಮನುಷ್ಯನ ಮಾತುಗಳು ನಿರರ್ಥಕ. ಪ್ರೈಸ್ ದ ಲಾರ್ಡ್. ಅವನು ಸಮಯ ತಕ್ಕಂತೆ ಅವನು ಬೋಧಿಸ್ತಾ ಹೋಗ್ತಾನೆ, ಸಮಯಕ್ಕೆ ತಕ್ಕಂತೆ ಅವನು ನಿಮ್ಮನ್ನು ಅರ್ಥ ಮಾಡಿಸ್ತಾ ಹೋಗ್ತಾನೆ. ಅವನಿಗೆ ಅವಶ್ಯಕತೆ ಇದ್ದ ರೀತಿಯಲ್ಲಿ, ನಿಮಗೆ ಅವಶ್ಯಕತೆ ಇರುವ ರೀತಿಯಲ್ಲಿ ಅವನು ಬೋಧಿಸಿ ನಿಮ್ಮನ್ನು ತೃಪ್ತಿಪಡಿಸ್ತಾನೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಏಕೆಂದರೆ ಏದೇನು ತೋಟದಲ್ಲೂ ನಯವಂಚಕ ಕಾರ್ಯ ನಡೆಯಿತು. ಆ ಸಮಯದಲ್ಲಿ ಅವಳು ಎಚ್ಚರವಾಗಿದ್ದಿದ್ರೆ, ದೇವರ ವಾಣಿ ಆಕೆ ಕೇಳಿಸ್ಕೊಂಡಿದ್ದಿದ್ರೆ ಖಂಡಿತವಾಗಲೂ ಭೂಮಿಯಲ್ಲಿ ಪಾಪ ಬರ್ತಾ ಇರಲಿಲ್ಲ. ಆದರೂ ಆದಾಮ್ ಮತ್ತು ಹವ್ವಳು ಬಹಳ ಆಶೀರ್ವಾದ ಉಳ್ಳವರಾಗಿದ್ದರು. ಆದರೂ ಕೂಡ ಅಲ್ಲಿ ನಯವಂಚಕತನದಿಂದ ಸೈತಾನನು ಅವರನ್ನು ಮರಳುಗೊಳಿಸ್ತಾ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರೈಸ್ ದ ಲಾರ್ಡ್. ಉಳಿದ ಭಾಗವನ್ನು ನಾಳೆ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದ ಲಾರ್ಡ್.